ರೈತರಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾನು ಇಲಾಖೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಕೂಡ ಈಗ ಹೇಳಿದೆ. ನಾನು ಏನು ನಮ್ಮಲ್ಲಿ ಒಂದು ಅವಕಾಶ ಇದೆ, ಮೈನಿಂಗ್ ಎಲ್ಲ ಅವಕಾಶ ಇದೆ. ಆಗ ಮೈನಿಂಗ್ ಎಲ್ಲ ಕುಟುಂಬಗಳಿಗೂ ಕೂಡ 2 ಹಸು ಕೊಡುವಂಥದ್ದನ್ನ ನೀವು ಪ್ಲಾನ್ ಮಾಡಿ ನಾಗಭೂಷಣವರು ನಾವೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿದ್ದೇವೆ. ಪ್ರತಿಯೊಂದು ಕುಟುಂಬಕ್ಕೆ, ರೈತ ಕುಟುಂಬಕ್ಕೆ 2 ಹಸು ಕೊಟ್ಟರೆ ಆ ಮನೆ ನಿರ್ವಹಣೆ ಮಾಡಲಿಕ್ಕೆ ಒಂದು ಹೆಣ್ಣಿಂದಲೇ ಸಾಕು. 2 ಹಸು ಇದ್ರೆ ಯಜಮಾನರು ಬೇರೆ ಕಡೆ ದುಡಿತಾ ಇದ್ರು ಕೂಡ ಮನೆಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತೆ ಕುಟುಂಬದ ನಿರ್ವಹಣೆಗೆ ಅನುಕೂಲ ಆಗ್ತದೆ. ಈ ರೀತಿ ಒಂದು ನಾವು ಅವ್ರಿಗೆ ಆರ್ಥಿಕ ಮಟ್ಟವನ್ನು ಹೆಚ್ಚಿಸೋ ನಿಟ್ಟಿನಲ್ಲಿ ಇವತ್ತು ನಾವು ಪ್ರೋತ್ಸಾಹ ನೀಡಬೇಕು ಅಂತಕ್ಕಂಥದ್ದನ್ನ ನಾವೀಗಾಗಲೇ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಈಗಾಗಲೇ ಇಲಾಖೆಯವರು ಇದೆಲ್ಲ ಒಂದು ತಯಾರಿಯನ್ನು ಕೂಡ ಮಾಡ್ಕೊತಿದ್ದಾರೆ. ಅದಾದರೆ ನಾನು ಏನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಇರ್ತಕ್ಕಂಥ ಒಂದು ನಮ್ಮ ಮೈನಿಂಗ್ ಇಲಾಖೆ KMRC ಇಲಾಖೆಯಲ್ಲಿ ಇದನ್ನ ಕೇಳಿ ಅದನ್ನು ಅನುಮೋದನೆ ತಗೊಳ್ಳಕ್ಕೆ ನಾನು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆದಾಗ ಎಲ್ಲ ಕುಟುಂಬಗಳಿಗೂ ಕೂಡ ಒಂದು ಅನುಕೂಲ ಆಗ್ತದೆ. ಜೊತೆಗೆ ಎಲ್ಲೋ ಒಂದು ಕಡೆ ಮಳೆ ರೈತನಿಗೆ ಹೊಡ್ತಾ ಬೀಳ್ತಕ್ಕಂಥದ್ದು ರೈತನಿಗೆ ಮಳೆ ಜಾಸ್ತಿ ಆದ್ರೂ ಕಷ್ಟ, ಮಳೆ ಬರದೇ ಇದ್ರೂ ಕಷ್ಟ. ಎಲ್ಲೋ ಒಂದು ಕಡೆ ವರ್ಷದಲ್ಲಿ ತೊಂದರೆನ ಅನುಭವಿಸ್ತಾ ಇರ್ತೀವಿ. ನಾವು ಬಿತ್ತನೆ ಎಲ್ಲರೂ ಕೂಡ ಮಾಡಿರ್ತೇವೆ, ಆದರೆ ಕೈ ಬೆಳೆ ಬಂದಿದ್ದಾಗ ಎಲ್ಲೋ ಒಂದು ಕಡೆ ಗೊಂದಲ ಆಗ್ತಕ್ಕಂಥದ್ದು ಇರ್ತದೆ. ಆದ್ರಿಂದ ಇವತ್ತು ರೈತರಿಗೆ ಎಲ್ಲ ರೀತಿಯ ನೆರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವೆಲ್ಲರೂ ಕೂಡ ಈಗ ಏನು ಫ್ರೂಟ್ ಐಡಿ ಮಾಡಿಸ್ಕೊಂಡಿದ್ದೀರ ಅಂತ ನನ್ನ ಭಾವನೆ. ಫ್ರೂಟ್ ಐಡಿ ಮಾಡಿಸ್ಕೊಂಡ್ರೆ ಇವತ್ತು ಕೇಂದ್ರ ಮತ್ತು ರಾಜ್ಯದಿಂದ ಬರಗಾಲದ ಒಂದು ನಿಮಗೆ ನೆರವು ಬರ್ತಕ್ಕಂಥದ್ದು ಕೂಡ ಇರ್ತದೆ. ಅದೆಲ್ಲದಕ್ಕೂ ಕೂಡ ಅನುಕೂಲ ಆಗ್ತದೆ. ಅದನ್ನೆಲ್ಲ ತಾವು ನಿಮ್ಮ ಫ್ರೂಟ್ ಐಡಿ ಎಲ್ಲ ನಿಮ್ಮ ಪ್ರಾಣಿಗಳನ್ನ ಜೋಡಣೆ ಮಾಡಿ ನೀವು ಒಂದು ಆಧಾರ ಅಡಿನಲ್ಲಿ ಮಾಡ್ತಕ್ಕಂದ್ರೆ ಖಂಡಿತ ನಿಮಗೆ ನೆರವುಗಳು ಸಿಗ್ತಕ್ಕಂಥದ್ದು ಸುಲಭವಾಗಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದೆಲ್ಲನೂ ಕೂಡ ಉಪಯೋಗಿಸ್ಕೊಂಡು ಇವತ್ತು ಕರುಗಳು ನೋಡಿದ ಅವು ಕಿರಿಸ್ತಾ ಇದ್ರೆ ಕರಳಿಗೆ ಕಿರಿಸ್ತಾ ಇರ್ತವೆ. ಯಾಕೆಂದ್ರೆ ಅವು ಅವ್ರ ತಾಯಿನ ಬೇರ್ಪಡಿಸಿ ನಾವು ಇಲ್ಲಿ ನಮ್ಮ ಪ್ರದರ್ಶನಕ್ಕೆ ಇಲ್ಲಿ ಇಟ್ಕೊಂಡಿರೋದ್ರಿಂದ ಅವರು ಒಂಥರ ಮಕ್ಕಳು ತರ ಭಾವನೆಯಲ್ಲಿ ನಾವು ನೋಡ್ಬೇಕಾಗ್ತದೆ. ಆದ್ರಿಂದ ದಯಮಾಡಿ ಇವತ್ತು ಉತ್ತಮ ರೀತಿಯಲ್ಲಿ ಜಾನುವಾರುಗಳನ್ನ ಸಾಕ್ತಕ್ಕಂಥದ್ದು ಮತ್ತೆ ಅವನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಅದು ಮೂಲ ಜೀವ. ಅದಕ್ಕೆ ನಾವು ರೈತರು ನಾವು ಯಾವ ತರ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರ್ತೇವೆ, ಖಂಡಿತ ಅವು ಕೂಡ ಅಷ್ಟೇ ಪ್ರೀತಿಯಿಂದ ಒಂದು ಅವರ ಯಜಮಾನನ್ನ ನೋಡ್ಕೊಳ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆದ್ರಿಂದ ಇವತ್ತು ಜಾನುವಾರುಗಳನ್ನು ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಪಾಲನೆ ಪೋಷಣೆ ಮಾಡೋದ್ರ ಜೊತೆಯಲ್ಲಿ ಅದನ್ನು ಬರ್ತಕ್ಕಂಥ ಉತ್ಪನ್ನ ಕೂಡ ಹಾಲಿರ್ಬೋದು, ಅದರಿಂದ ಬರ್ತಕ್ಕಂಥ ಗೊಬ್ಬರ ಇರ್ಬೋದು, ಇದೆಲ್ಲವೂ ಕೂಡ ರೈತರಿಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈಗ ಹೈನುಗಾರಿಕೆ ಮತ್ತು ಕೃಷಿನಲ್ಲಿ ತೊಡಗಿಕೊಳ್ಳುವಂಥದ್ದು ಆಗಬೇಕು. ಇವತ್ತು ನೋಡ್ತಾ ಇದ್ದೇವೆ, ಇವತ್ತು ನಿನ್ನೆ ನಾವು ಕೂಡ ಶಾಲೆಗಳಿಗೆ ರಾಗಿ ಮಾಲ್ಟ್ನ ಕೊಡತಕ್ಕಂಥದ್ದು ಸರ್ಕಾರ ಒಂದು ಯೋಜನೆ ನಮ್ಮ ತಾಲೂಕಿನಲ್ಲಿ ನಿನ್ನೆ ಅನುಷ್ಠಾನಕ್ಕೆ ಕೊಟ್ವಿ. ಖಂಡಿತ ಇವತ್ತು ನಾವೆಲ್ಲೋ ನೋಡಿದಾಗ ಒಂದು ಪೌಷ್ಟಿಕ ಆಹಾರಗಳನ್ನ ಸೇವಿಸಬೇಕು ಅಂತ ಈಗ ಆಲೋಚನೆ ನಗರ ಕಡೆಯಿಂದ ಮತ್ತೆ ಹಳ್ಳಿಗೆ ಬರ್ತಾ ಇದೆ. ನಾವು ಬೇರೆ ಅವರ ಅನ್ನ ಇದೆಲ್ಲ ತಿಂದು ನಮ್ಮ ಆರೋಗ್ಯನ ಬೆಳೆಸ್ಕೋತಾ ಇದ್ದೀವಿ ಇವತ್ತು ರೈತರು. ಅದರಿಂದ ಇವತ್ತು ಏನು ಪೌಷ್ಟಿಕ ಆಹಾರಗಳು ಮತ್ತೆ ಇದು ಸಾವೆ, ನವಣೆ, ಸಜ್ಜೆ ಇಂಥ ಒಂದು ಬೆಳೆಗಳನ್ನ ನಾವೆಲ್ಲರೂ ಕೂಡ ಮರಿತಾ ಇದ್ದೀವಿ. ಅದೆಲ್ಲರೂ ಕೂಡ ಆರೋಗ್ಯಕ್ಕೆ ಒಳ್ಳೇದು ಅಂತಕ್ಕಂಥದ್ದು ಈಗ ಸೈನ್ಸ್ ಎಚ್ಚೆತ್ತುಕೊಂಡು ಅದ್ರ ಕಡೆ ಗಮನ ಹರಿಸ್ತಾ ಇದೆ. ಅದನ್ನ ನಾವು ದಯಮಾಡಿ ಗ್ರಾಮೀಣ ಪ್ರದೇಶದವರು ನಾವು ಏನು ಇಂಥ ಧಾನ್ಯಗಳನ್ನ ಬಳಸ್ತಕ್ಕಂಥದ್ದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಬೆಳವಣಿಗೆ ಇರಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಅಂತ ಇವತ್ತೇನು ಹೆಚ್ಚು ಹಾಲು ಉತ್ಪನ್ನ ಎಲ್ಲರ ಮನೇಲಿ ನೋಡಿದ್ವಿ. ನಾವು 46 ಲೀಟರ್ ಕರೀತದೆ ಒಂದು ಹಸು ಅಂತಕ್ಕಂಥದ್ದು ಮೊನ್ನೆ ನೋಡಿದ್ವಿ. ಅಲ್ಲಿಗೆಲ್ಲ ನಮ್ಮನ್ನ ರೈತರು ಕೂಡ ಕರ್ಕೊಂಡು ಹೋಗಿದ್ರು ನಮ್ಮ ನಾಗಭೂಷಣ್ ಅವರು, ಅಸಿಸ್ಟೆಂಟ್ ಡೈರೆಕ್ಟರ್. ಖಂಡಿತ ಇವತ್ತು ಉತ್ತಮ ರೀತಿಯಲ್ಲಿ ನಾವು ಸಾಕ್ತರೆ ಅವು ಕೂಡ ನಮಗೆ ಹೆಚ್ಚಿನ ರೀತಿಯಲ್ಲಿ ಉತ್ಪನ್ನಗಳನ್ನ ನೀಡತಕ್ಕಂಥದ್ದು ಆಗ್ತದೆ. ಅದಕ್ಕೆ ನಾವು ಹೆಚ್ಚಿನ ಉತ್ತೇಜನ ನೀಡಿ ಹೈನುಗಾರಿಕೆಗೆ ನಾವು ಹೆಚ್ಚಿನ ಒಂದು ಉತ್ತೇಜನವನ್ನು ತಾಲೂಕಿನಲ್ಲಿ ನೀಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಾಜೇಶ್ ಗೌರಿ ಮೇಡಮ್ ತರ ಎಲ್ಲ ನಮ್ಮ ಹೆಣ್ಮಕ್ಳು ಇವತ್ತು ಹೆಣ್ಮಕ್ಳ ಬಗ್ಗೆ ಅಪಾರವಾದ ಒಂದು ನಂಬಿಕೆ, ಗೌರವ ಇವತ್ತು ಸರ್ಕಾರಗಳಿಗೆ ಸಮಾಜಕ್ಕಿದೆ. ನೀವು ಇವತ್ತು ಧರ್ಮಸ್ಥಳ ಸಂಘ ಇರ್ಬೋದು, ವಿವಿಧ ಸಂಘಗಳಿರ್ಬೋದು, ಸರ್ಕಾರಗಳು ಕೂಡ ಸಂಘಗಳಿಗೆ ಹೆಚ್ಚಿನ ಉತ್ತೇಜನವನ್ನು ನೀಡ್ತಾರೆ. ಮತ್ತೆ ಹೈನುಗಾರಿಕೆಯಲ್ಲೂ ಕೂಡ ನೀವು ತೊಡಗಿಸ್ಕೊಂಡ್ರೆ ಖಂಡಿತ ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ಕುಟುಂಬದ ಆರ್ಥಿಕ ಮಟ್ಟವನ್ನು ಹೆಚ್ಚಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ.
ಈ ನಿಟ್ಟಿನಲ್ಲಿ ತಾವೆಲ್ಲ ನಮ್ಮ ಇವತ್ತು ಹೈನುಗಾರಿಕೆಗೆ ಪ್ರೋತ್ಸಾಹವನ್ನು ನೀಡಬೇಕೆಂದು ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು 18 ಉದ್ಘಾಟನೆಗಳ ಪ್ರೋಗ್ರಾಮ್ ಇರೋದ್ರಿಂದ ಬುಕ್ಕಾಪುರ ಹೋಗಿದಲ್ಲಿ ಸಂಜೆ ಆದರೂ ಆಗಲ್ಲ. ಅದರಿಂದ ದಯಮಾಡಿ ಕ್ಷಮೆ ಇರಲಿ. ಇದು ಕೊನೆಯವರೆಗೂ ಕೂಡ ನಾನು ಇರಬೇಕು ಅಂತಕ್ಕಂಥದ್ದು. ನಿನ್ನೆನೂ ಕೂಡ 15 ಪ್ರೋಗ್ರಾಮ್ ಇತ್ತು. ಇವತ್ತು 18 ವಿವಿಧ ಇಲಾಖೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳನ್ನ ಹಾಕೊಂಡಿರೋದ್ರಿಂದ ದಯಮಾಡಿ ನಿಮ್ಮ ಮಧ್ಯದಲ್ಲಿ ನಿರ್ಗಮಿಸ್ತಾರೆ. ದಯಮಾಡಿ ಯಾರು ಕೂಡ ಅನ್ಯತೆ ಭಾವಿಸ್ಬೇಡಿ. ಏನೇ ಇರಲಿ, ಏನೇ ಸಮಸ್ಯೆ ಇದ್ರು ಪಂಚಾಯತ್ ನೀರಿಂದು ಇವತ್ತು ನೀರಿನ ಸಮಸ್ಯೆನ ನಾವೆಲ್ಲರೂ ಕೂಡ ಎದುರಾಗ್ತಾರೆ. ಈಗಾಗಲೇ ಬೇಸಿಗೆ ಬರಗಾಲ ಶುರು ಪ್ರಾರಂಭ ಆಗಿರೋದ್ರಿಂದ ನಮಗೆ ನೀರಿನ ಸಮಸ್ಯೆ ಎಲ್ಲ ಕಡೆ ಕೂಡ ಉಲ್ಬಣ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟು ಪ್ರತಿ ವಾರ ನಾವು ಟಾಸ್ಕ್ ಫೋರ್ಸ್ ಮಾಡಿ ಅದರಲ್ಲಿ ಯಾವ ಊರಲ್ಲಿ ಸಮಸ್ಯೆ ಇದೆ ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಅಲ್ಲಿ ಏನು ನೀರಿನ ವ್ಯವಸ್ಥೆ ಮಾಡಬೇಕು. ಪ್ರಥಮವಾಗಿ ಅಲ್ಲಿ ಟ್ಯಾಂಕರ್ ಮುಖಾಂತರ ಕೊಡ್ತಕ್ಕಂಥದ್ದು. ಟ್ಯಾಂಕರ್ ಇಲ್ಲ ಅಂದ್ರೆ ಯಾರಾದರೂ ಕೂಡ ರೈತರು ನೀರು ಕೊಡ್ಲಿಕ್ಕೆ ಮುಂದೆ ಬಂದ್ರೆ ಅವರಿಗೆ ನಿರಂತರ ಕರೆಂಟನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಈಗ ಸರ್ಕಾರ ಘೋಷಣೆ ಮಾಡಿದೆ. ರೈತರಾದವರು ಕೂಡ ಸಾರ್ವಜನಿಕರ ನೀರು ಕೊಡೋದನ್ನು ಒಪ್ಪಿದ್ರೆ ಅವರಿಗೆ ನಿರಂತರ ಕರೆಂಟ್ ಕೂಡ ಕೊಡಲಿಕ್ಕೆ, ಅದಿಲ್ಲ ಅಂದ್ರೆ ಹೊಸದಾಗಿ ಬೋರ್ ಹಾಕಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಈ ತರ ವ್ಯವಸ್ಥೆಗಳಿದೆ. ದಯಮಾಡಿ ಗ್ರಾಮ ಪಂಚಾಯತ್ವರಾಗ್ಬೋದು, ಇಲ್ಲಿ ತಿಂಗಳಲ್ಲಿ ಮೊದಲು ನಮ್ಮೊಂದು ಹೆಮ್ಮೆ ಇತ್ತು. ಗ್ರಾಮ ಪಂಚಾಯತ್ಗಿಂತ ಮಿಗಿಲಾಗಿ ಒಂದು ಸಮಿತಿ ಮಾಡಿಕೊಂಡು ನೀರಿನ ವ್ಯವಸ್ಥೆನ ಸುಧಾರಿಸ್ತಾ ಇದ್ದಂತ ಸಮಿತಿಗಳು ಕೂಡ ನಾವು ನೋಡಿದ್ದೇವೆ ಹಿಂದೆ. ಅದರಿಂದ ಆ ತರ ಸಾರ್ವಜನಿಕರು ಕೂಡ ತೊಡಗಿಸ್ಕೊಂಡು ಜನಗಳಿಗೆ ಸಮಸ್ಯೆ ಕುಡಿಯ ನೀರಿನಲ್ಲಿ ಬೇರೆ ಯಾವುದು ಸಮಸ್ಯೆ ಬರದ ರೀತಿಯಲ್ಲಿ ಅದನ್ನು ಹೋಗಲಾಡಿಸೋ ಮಟ್ಟಕ್ಕೆ ನಿಮ್ಮ ಮನಸ್ಥಿತಿ ಬೆಳೆಯಲಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವು ಸುಮಾರು 29 ವಾರಗಳ ಕಡೆಯಿಂದ ನೀವೇನು ನಮ್ಗೆ ಆಶೀರ್ವಾದ ಮಾಡಿ ಇವತ್ತು ನಿಮ್ಮ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಟ್ರಲ್ಲ ಈ ಸಲ ಆ 8 ತಿಂಗಳಿದೆ. ಆಗಿಂದ ಒಂದು ಆಲೋಚನೆ ಮಾಡಿ ಹೊಸ ರೀತಿಯಲ್ಲಿ ನಿಮಗೆ ಪ್ರತಿ ವಾರನೂ ಕೂಡ ಜನಸ್ಪಂದನವನ್ನ ಮಾಡಿ ಅಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ಎಲ್ಲಾ ಇಲಾಖೆ ಅಧಿಕಾರಿಗಳು ಮತ್ತೆ ನಾವೆಲ್ಲರೂ ಕೂಡ ಕೂತ್ಕೊಂಡು ಶಾಸಕರು ಎಲ್ಲ ಒಟ್ಟಾಗಿ ಇಟ್ಕೊಂಡು ಒಂದೇ ಸೂರಿನಲ್ಲಿ ಯಾರೇ ಸಮಸ್ಯೆ ಒಟ್ಟಿ ಬಂದ್ರೆ ಅದಕ್ಕೆ ಅಲ್ಲೇ ಪರಿಹಾರ ಕೊಡೋ ನಿಟ್ಟಿನಲ್ಲಿ ನಾವು ಒಂದು ವ್ಯವಸ್ಥಿತವಾಗಿ ಇವತ್ತು 29 ವಾರಗಳಿಂದ ಇವತ್ತು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ವಾರ ಯಾರು ಕೂಡ ವೃದ್ಧಾಪ್ಯ ಕರೆಸಿಕೊಟ್ರೆ ಮುಂದಿನ ಸೋಮವಾರ ಅವ್ರಿಗೆ ಅಲ್ಲೇ ಆದೇಶ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಖಂಡಿತ ಇವತ್ತು ನಿಮಗೆ ಹತ್ತಿರವಾದ ರೀತಿಯಲ್ಲಿ ಅಧಿಕಾರ ಇರಬೇಕು. ಎಲ್ಲರೂ ಹುಡ್ಕೊಂಡು ಎಲ್ಲೂ ಹೋಗ್ಬೇಕಾಗಿಲ್ಲ, ಅಧಿಕಾರಿಗಳು ಹುಡ್ಕೊಂಡು ಎಲ್ಲೂ ಹೋಗ್ಬೇಕಾಗಿಲ್ಲ. ನೇರವಾಗಿ ತೀನಂಶಿ ಭವನಕ್ಕೆ ಸೋಮವಾರ 4 ಗಂಟೆಗೆ ಬಂದ್ರೆ ನಿಮ್ಗೆ ಎಲ್ಲರೂ ಕೂಡ ಅಲ್ಲೇ ಸಿಗ್ತೀವಿ. ಸರ್ಕಾರಿ ರಜೆ ಇದ್ರೆ ಸಿಗಲ್ಲ ಅಷ್ಟೇ ಬಿಟ್ರೆ ಯಾವತ್ತು ದಿನ ಇವತ್ತು ಇರ್ತದೆ ಸೋಮವಾರ, ಪ್ರತಿ ಸೋಮವಾರ ಕೂಡ ನಾವು ಅಲ್ಲಿರ್ತೇವೆ. ಅದರಲ್ಲಿ ವಿಶೇಷವಾಗಿ ನಿಮ್ದು ನಾವು ಇದೆಲ್ಲ ನೋಡಿದಾಗ ಹೆಚ್ಚಿನ ರೀತಿಯಲ್ಲಿ ಕಂದಾಯ ಇಲಾಖೆ ಸಮಸ್ಯೆ ಉಂಟುಕೊಂಡೇ ಸಾಕಷ್ಟು ಜನ ಬರ್ತಾ ಇದ್ದಂತ ನಾವು ನೋಡಿದಾಗ ಅದನ್ನು ಕೂಡ ಒಂದು ವ್ಯವಸ್ಥೆ ಮಾಡಿದ್ವಿ. 944 ಜನಕ್ಕೆ ಒಂದೇ ದಿವಸ ಬೆಳಗಿನ ಸಂಜೆವರೆಗೂ ನಾವು ತಹಸೀಲ್ದಾರರು ಮತ್ತೆ ಕಂದಾಯ ಇಲಾಖೆಯವರೆಲ್ಲ ಕೂತ್ಕೊಂಡು ತಿದ್ದುಪಡಿ ಪಾವತಿ ಖಾತೆ ಇದೆಲ್ಲದೂ ಕೂಡ ಮಾಡಿದ್ವಿ. ಅದನ್ನ ಮತ್ತೆ ಆಮೇಲೆ ನಂತರ ಇನ್ನೊಂದು ತಿಂಗಳು SC STಗಳದ್ದು 350 ಜನಕ್ಕೆ ತಿದ್ದುಪಡಿ ಪಾವತಿ ಖಾತೆ ಇಂಥದನ್ನು ಮಾಡಿದ್ವಿ. ಈಗ ಸುಮಾರು ಪೆಂಡಿಂಗ್ ಫೈಲ್ಸ್ ಎಲ್ಲದೂ ಕೂಡ ಕಡಿಮೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಸುಮಾರು 280 ಫೈಲ್ಸ್ 5,000 ಚಿಲ್ಲರೆ ಕಡತಗಳು ಬಾಕಿ ಇದ್ದಂತ 280 ಫೈಲ್ವರೆಗೂ ತರ್ತಿದ್ದೇವೆ. ಖಂಡಿತ ಇವತ್ತು ನಿಮ್ದೇನೇ ಸಮಸ್ಯೆ ಇರಲಿ ಅದನ್ನ ಖಂಡಿತ ನೇರವಾಗಿ ಬನ್ನಿ. ಮಧ್ಯವರ್ತಿಗಳ ಹಾವಳಿ ಇಲ್ಲ, ಲಂಚ ಇಲ್ಲ. ಅದನ್ನ ನೀವ್ಯಾರು ಕೂಡ ಲಂಚ ಕೊಡಕ್ಕೆ ಹೋಗ್ಬಿಡಿ. ಮಧ್ಯವರ್ತಿಗಳು ಇಟ್ಕೊಂಡು ಅವ್ರಿಗೆ ಏನಾದ್ರು ಅಮೇಶಗಳಲ್ಲಿ ಒಡ್ಡಂತದ್ದು ಬೇಡ. ನೇರವಾಗಿ ಬಂದು ನಿಮ್ ಕೆಲಸವನ್ನ ಮಾಡಿಸ್ಕೊಡಿ. MLA ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಅಧಿಕಾರಿಗಳನ್ನ ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ವಾರಕ್ಕೆ ಒಂದು ದಿವಸ ನೀವು ಸಂತೆಗಳು ಮತ್ತೊಂದು ಕೆಲಸಕ್ಕೆ ಸೋಮವಾರ ಬಂದಾಗ ಅದನ್ನು ಉಪಯೋಗಿಸ್ಕೊಡುವಂಥದ್ದಾಗ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವಾಗ ಬಗರ್ಕುಂ ಸಮಿತಿನೂ ಕೂಡ ಆಗಿದೆ. ಸಮಿತಿ ಯಾರ್ಯಾರು ಇವತ್ತು ಬಗರ್ಕುಂಗೆ ಅರ್ಜಿ ಹಾಕಿದ್ರ ಅಲ್ಲಿ ಕಾನೂನು ರೀತಿ ಇರ್ತಕ್ಕಂಥವ್ರು ಕೊಟ್ರೆ ಇವಾಗೆಲ್ಲ ವಿಶೇಷವಾಗಿ ಸ್ಯಾಟಲೈಟ್ ಮುಖಾಂತರ ಸರ್ವೆ ಆಗ್ತಕ್ಕಂಥದ್ದು ಎಲ್ಲ ವ್ಯವಸ್ಥೆ ಕೂಡ ಇವತ್ತು ಕಂದಾಯ ಇಲಾಖೆ ಮಾಡಿದೆ. ಜೊತೆಗೆ ಮೊದಲೆಲ್ಲ 1990 ನಾವು ಮಂಜೂರು ಮಾಡಿಸ್ಕೊಂಡ್ವಿ, ಇನ್ನೂ ಕೂಡ ಖಾತೆ ಆಗಿಲ್ಲ ಅಂತ ಹಲವಾರು ಜನ ಬರ್ತಾರೆ. ಈಗ ಹಂಗಿಲ್ಲ. ಈಗ ನಿಮ್ ನೆಕ್ಸ್ಟ್ ನೀವು ಮಾಡ್ಬೇಕಾದ್ರೆ ಮಂಜೂರು ಮಾಡಿ ಖಾತೆನೂ ಕೂಡ ನೀವು ಮಾಡ್ಕೊಡುವಂತ ಕೆಲಸ ಆವಾಗಲೇ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡಕ್ಕೆ ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದೇವೆ. ಖಂಡಿತ ಇದೆಲ್ಲದನ್ನು ಕೂಡ ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥದ್ದು. ಇವತ್ತು ಏನು ವೆಟರ್ನರಿ ಇಲಾಖೆಯಲ್ಲಿ ಹಲವಾರು ಸವಲತ್ತು ಬರ್ತದೆ. ನಿಮಗೆ ಮ್ಯಾಟ್ ಕೊಡ್ತಕ್ಕಂಥದ್ದು ಇರ್ಬೋದು, ರೈತರಿಗೆ ಹಾಲು ತೆಗೆಯೋ ಮಿಷಿನ್ ಇರ್ಬೋದು, ಇವೆಲ್ಲ ಬಳಸ್ಕೊಡಿ. ಮತ್ತೆ ಅಲ್ಲಿ ಜಂತುನಾಶಕ ಎಲ್ಲ
ನಿಮಗೆ ಔಷಧಿಗಳಿರ್ಬೋದು ಎಲ್ಲರೂ ಕೂಡ ದೊರಕುತ್ತದೆ. ದಯಮಾಡಿ ಇಲಾಖೆ ಜೊತೆ ಸಂಪರ್ಕ ಇಟ್ಕೊಳ್ಳಿ. ಮತ್ತೆ ಎಲ್ಲ ಇಲಾಖೆಯವರು ಕೂಡ ನೀವು ಅಧ್ಯಕ್ಷರು ಗ್ರಾಮ ಪಂಚಾಯತಿಯವರು ಅವರ ಮೀಟಿಂಗ್ ಎಲ್ಲರನ್ನು ಕರೆಸಿ ಎಲ್ಲ ಯಾವ ಇಲಾಖೆಯಲ್ಲಿ ಏನೇನು ಸವಲತ್ತು ಅದನ್ನು ನೋಟಿಸ್ ಬೋರ್ಡ್ ಹಾಕಿ ರೈತರು ಕೂಡ ಆ ವ್ಯವಸ್ಥೆಗಳನ್ನ ಮಾಡಿಕೊಡುವಂತ ಒಂದು ಸೂಚನಾ ಪತ್ರಗಳನ್ನು ಕೂಡ ಹಾಕುವಂಥದ್ದು ಇರ್ತದೆ. ಇದೆಲ್ಲನೂ ಕೂಡ ಬಳಕೆ ಮಾಡ್ಕೊಳ್ಳಿ. ಇವತ್ತು ಒಳ್ಳೆಯ ರೀತಿಯಲ್ಲಿ ಇವತ್ತು ಸಮಾಜಕ್ಕೆ ಎಲ್ಲ ರೀತಿಯ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮಗೆ ನೆರವಿಗೆ ಇರ್ತಕ್ಕಂಥದ್ದು. ಇವತ್ತು ನರೇಗಾ ಯೋಜನೆಯಲ್ಲಿ 1 ಎಕರೆಗೆ ನೀವು ರೈತ 5 ಲಕ್ಷ ರೂಪಾಯಿವರೆಗೂ ಕೂಡ ನೀವು ಬಳಸ್ಕೋಬಹುದು. ಉರಿ ಬದ ಮತ್ತೆ ಇದು ಏನು ಇಂಗು ಗುಂಡಿ ಎಲ್ಲದನ್ನು ಕೂಡ ಮಾಡ್ಕೋಬಹುದು. ದಯಮಾಡಿ ಇದೆಲ್ಲದನ್ನು ಕೂಡ ಬಳಸ್ಕೊಂಡು ನಿಮ್ಮ ಒಂದು ಆಪತ್ತನ್ನು ಕೂಡ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಆರ್ಥಿಕ ಮಟ್ಟವನ್ನು ಕೂಡ ಹೆಚ್ಚಿಕೊಳ್ಳೋ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಹಲವಾರು ವಿಷಯಗಳನ್ನ ತಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಭಾಗದ ಎಲ್ಲ ರೈತ ಬಂಧುಗಳಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.